टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಿನ್ನೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಬ್ಬರು ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳಿ ಒಂದು ಗುಂಪು ಪ್ರಚೋದನೆಗೊಂಡು ಅವರು ಪೊಲೀಸರು ಸೋಮಟ ಕೇಸ್ ಮಾಡಿ ಅವನಿಗೆ ಅರೆಸ್ಟ್ ಮಾಡಿದ್ರು ಕೂಡ ಅವರು ಬೇಗ ಬೇಲ್ ಸಿಕ್ಬಿಡುತ್ತೆ, ಅವನಿಗೇನು ಆಗೋದಿಲ್ಲ, ನಮಗೆ ಕೊಡಿ ಅಂತೇಳಿ ಅವರು ಡಿಮ್ಯಾಂಡ್ ಮಾಡಿದ್ರು. ಅದಕ್ಕೋಸ್ಕರ ಪೊಲೀಸರು ಬಲ ಪ್ರಯೋಗ ಮಾಡಿ ಅವರಿಂದ ಚದುರಿಸಿದ್ದಾರೆ. ಈಗ ಅದರಲ್ಲಿ ಕೆಲವರು ಕಲ್ಚೂರಾಟ ಮಾಡಿ ಕೆಲವು ವಾಹನಗಳಿಗೆ ಜಖಮ್ ಮಾಡಿದ್ರು, ಕೆಲವು ಜನರಿಗೂ ಕೂಡ ಏಟಾಗಿದೆ, ಯಾರು ಇಂಪೇಷೆಂಟ್ ಆಗಿ ಯಾರಿಲ್ಲ. ಈಗ ಪ್ರಕರಣದ ಬಗ್ಗೆ ನಾವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವಿಡಿಯೋ ಫುಟೇಜು ಎಲ್ಲ ನೋಡಿ ಈಗ ಅದನ್ನು ಯಾರ್ಯಾರಿದ್ದಾರೆ ಅವ್ರಿಗೆ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ಳೋ ಪ್ರಕ್ರಿಯೆ ಜಾರಿಯಲ್ಲಿ. ಪೊಲೀಸರ ಮೇಲೆ ಈ ರೀತಿಯಾದಂಥ ಹಲ್ಲೆ ಆಗುತ್ತೆ ಅಂದರೆ ಏನು ಸರ್, ಯಾವ ರೀತಿ ಅರ್ಥ ಪಾಸ್ ಆಗುತ್ತೆ? ಅದಕ್ಕೆ ಈಗ ಪ್ರಕರಣ ಗಂಭೀರವಾಗಿ ಪೊಲೀಸ್ ಇಲಾಖೆ ಪರಿಗಣಿಸಿದೆ. ಇದ್ರ ಬಗ್ಗೆ ಏನಿದೆ ಅದನ್ನು ವಿಡಿಯೋ ಫುಟೇಜ್ಗಳಿದ್ದಾವೆ, ಎಲ್ಲ ಮೊಬೈಲ್ ಫುಟೇಜ್ ಇದ್ದಾವೆ, ಕೆಲವು CCTV ಫುಟೇಜ್ ಇದ್ದಾವೆ, ವಿಡಿಯೋ ಫುಟೇಜ್ ಒಂದಿದೆ. ನೋಡಿ ಯಾರ್ಯಾರಿದ್ದಾರೆ ಅದ್ರ ಬಗ್ಗೆ ಏನೇನು ಅದರ ಪಿತೂರು ಇದೆ ಅದ್ರ ಬಗ್ಗೆ ಎಲ್ಲ ಪೂರ್ವವಾಗಿ ಕೂಲಂಕಷವಾಗಿ ತನಿಖೆ ಮಾಡಿ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕಾನೂನು ಕ್ರಮ. ನಿನ್ನೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಬ್ಬರು ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳಿ ಒಂದು ಗುಂಪು ಪ್ರಚೋದನೆಗೊಂಡು ಅವರು ಪೊಲೀಸರು ಸೋಮಟ ಕೇಸ್ ಮಾಡಿ ಅವನಿಗೆ ಅರೆಸ್ಟ್ ಮಾಡಿದ್ರು ಕೂಡ ಅವರು ಬೇಗ ಬೇಲ್ ಸಿಕ್ಬಿಡುತ್ತೆ, ಅವನಿಗೇನು ಆಗೋದಿಲ್ಲ, ನಮಗೆ ಕೊಡಿ ಅಂತೇಳಿ ಅವರು ಡಿಮ್ಯಾಂಡ್ ಮಾಡಿದ್ರು. ಅದಕ್ಕೋಸ್ಕರ ಪೊಲೀಸರು ಬಲ ಪ್ರಯೋಗ ಮಾಡಿ ಅವರಿಂದ ಚದುರಿಸಿದ್ದಾರೆ. ಈಗ ಅದರಲ್ಲಿ ಕೆಲವರು ಕಲ್ಚೂರಾಟ ಮಾಡಿ ಕೆಲವು ವಾಹನಗಳಿಗೆ ಜಖಮ್ ಮಾಡಿದ್ರು, ಕೆಲವು ಜನರಿಗೂ ಕೂಡ ಏಟಾಗಿದೆ, ಯಾರು ಇಂಪೇಷೆಂಟ್ ಆಗಿ ಯಾರಿಲ್ಲ. ಈಗ ಪ್ರಕರಣದ ಬಗ್ಗೆ ನಾವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವಿಡಿಯೋ ಫುಟೇಜು ಎಲ್ಲ ನೋಡಿ ಈಗ ಅದನ್ನು ಯಾರ್ಯಾರಿದ್ದಾರೆ ಅವ್ರಿಗೆ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ಳೋ ಪ್ರಕ್ರಿಯೆ ಜಾರಿಯಲ್ಲಿ. ಪೊಲೀಸರ ಮೇಲೆ ಈ ರೀತಿಯಾದಂಥ ಹಲ್ಲೆ ಆಗುತ್ತೆ ಅಂದರೆ ಏನು ಸರ್, ಯಾವ ರೀತಿ ಅರ್ಥ ಪಾಸ್ ಆಗುತ್ತೆ? ಅದಕ್ಕೆ ಈಗ ಪ್ರಕರಣ ಗಂಭೀರವಾಗಿ ಪೊಲೀಸ್ ಇಲಾಖೆ ಪರಿಗಣಿಸಿದೆ. ಇದ್ರ ಬಗ್ಗೆ ಏನಿದೆ ಅದನ್ನು ವಿಡಿಯೋ ಫುಟೇಜ್ಗಳಿದ್ದಾವೆ, ಎಲ್ಲ ಮೊಬೈಲ್ ಫುಟೇಜ್ ಇದ್ದಾವೆ, ಕೆಲವು CCTV ಫುಟೇಜ್ ಇದ್ದಾವೆ, ವಿಡಿಯೋ ಫುಟೇಜ್ ಒಂದಿದೆ. ನೋಡಿ ಯಾರ್ಯಾರಿದ್ದಾರೆ ಅದ್ರ ಬಗ್ಗೆ ಏನೇನು ಅದರ ಪಿತೂರು ಇದೆ ಅದ್ರ ಬಗ್ಗೆ ಎಲ್ಲ ಪೂರ್ವವಾಗಿ ಕೂಲಂಕಷವಾಗಿ ತನಿಖೆ ಮಾಡಿ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕಾನೂನು ಕ್ರಮ.